ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೈತ ಸಿರಿ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂತ ಹೋಗೋಣ. ಈ ಒಂದು ಯೋಜನೆಯಲ್ಲಿ ಸಿರಿಧಾನ್ಯವನ್ನ ಬೆಳೆಯುವಂತ ರೈತರಿಗೆ ಪ್ರತಿ ಹೆಕ್ಟರ್ಗೆ ಅಂದ್ರೆ ಪ್ರತಿ 2.47 ಎಕರೆಗೆ ನಿಮಗೆ 10,000 ರೂಪಾಯಿಯನ್ನ ಪ್ರೋತ್ಸಾಹ ಧನದ ರೂಪದಲ್ಲಿ ಸರ್ಕಾರ ನೀಡುತ್ತೆ. ಅದು ಕೂಡ 2 ಕಂತುಗಳಲ್ಲಿ ನೀಡ್ತಾರೆ. ಹಾಗಾದ್ರೆ ಆ 2 ಕಂತುಗಳಲ್ಲಿ ಎಷ್ಟೆಷ್ಟು ಹಣವನ್ನ ಕೊಡ್ತಾರೆ, ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿ ಬರ್ತಾ ಇದ್ರೆ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ಮತ್ತೆ ಕೃಷಿ ಸಂಬಂಧಿತ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದು ರೈತ ಸಿರಿ ಯೋಜನೆ? ರೈತ ಸಿರಿ ಯೋಜನೆ ಅಂತ ಅಂದ್ರೆ ಇದು ಸಿರಿಧಾನ್ಯ ಬೆಳೆಯುವಂತ ರೈತರಿಗೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಅಂತ ತಂದಿರುವಂತ ಯೋಜನೆ. ಈ ಒಂದು ಯೋಜನೆಯಡಿ 2 ಕಂತುಗಳಲ್ಲಿ ಒಟ್ಟು 10,000 ರೂಪಾಯಿಯನ್ನ ಪ್ರತಿ ಹೆಕ್ಟರ್ಗೆ, ಸೊ 1 ಹೆಕ್ಟರ್ ಅಂತ ಅಂದ್ರೆ ಎಷ್ಟಾಯಿತು, 2.47 ಎಕರೆ ಆಯಿತು. ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿಯನ್ನ ಸಹಾಯಧನದ ರೂಪದಲ್ಲಿ ನೀಡಲಾಗುತ್ತೆ. ಅದು ಕೂಡ 2 ಕಂತು ಅಂತ ಹೇಳಿದೆ. ಮೊದಲನೇ ಕಂತಿನಲ್ಲಿ 6,000 ರೂಪಾಯಿಯನ್ನ ಕೊಡ್ತಾರೆ, ಮತ್ತೆ 2ನೇ ಕಂತಿನಲ್ಲಿ 4,000 ರೂಪಾಯಿಯನ್ನ ಕೊಡ್ತಾರೆ. ಹಾಗಾದ್ರೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋದ್ರೆ, ಸಿರಿಧಾನ್ಯ ಬೆಳೆಯುವಂತಹ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಯೇ ರೈತ ಸಿರಿ ಯೋಜನೆ. ಸಿರಿಧಾನ್ಯ ಬೆಳೆಯುವಂತಹ ರೈತರಿಗೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಪ್ರೋತ್ಸಾಹ ಧನ. ಪ್ರತಿ ಹೆಕ್ಟರ್ ಅಂತಂದ್ರೆ 1 ಹೆಕ್ಟರ್ ಅಂತಂದ್ರೆ 2.47 ಎಕರೆ. ಹಾಗಾದ್ರೆ ಈ ಒಂದು ಹಣ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋದ್ರೆ, 2 ಕಂತುಗಳಲ್ಲಿ ನೇರ ವರ್ಗಾವಣೆ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಅಂದ್ರೆ ಮಿಡಲ್ ಮ್ಯಾನ್ ಯಾರು ಇರೋದಿಲ್ಲ, ನಿಮ್ಮ ಬ್ಯಾಂಕ್ ಖಾತೆಗೆನೆ 10,000 ರೂಪಾಯಿಯನ್ನ ಜಮಾ ಮಾಡ್ತಾರೆ. ಅದು ಕೂಡ 2 ಕಂತುಗಳಲ್ಲಿ. ಹಾಗಾದ್ರೆ ಆ 2 ಕಂತುಗಳನ್ನ ಯಾವ ರೀತಿ ಡಿವೈಡ್ ಮಾಡ್ಕೊಂತಾರೆ? ಮೊದಲಿಗೆ 6,000 ರೂಪಾಯಿಯನ್ನ ಮೊದಲನೇ ಕಂತಿನಾಗಿ ಮತ್ತೆ 4,000 ರೂಪಾಯಿಯನ್ನ 2ನೇ ಕಂತಿನಲ್ಲಿ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಒಟ್ಟು ಎಷ್ಟಾದಂಗಾಯ್ತು? ಒಟ್ಟು 10,000 ರೂಪಾಯಿ ಪ್ರತಿ ಹೆಕ್ಟರ್ಗೆ. ನೀವೇನಾದ್ರೂ 5 ಎಕರೆಯಲ್ಲಿ ಬೆಳೆ ಮಾಡಿದ್ರೆ ಅಥವಾ 20,000 ರೂಪಾಯಿ ನಿಮಗೆ ಸಹಾಯಧನದ ರೂಪದಲ್ಲಿ. ಆ ಹಣವನ್ನ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ನಿಮ್ಮ ಮನೆಗಾದ್ರೂ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದ್ರೂ ಕೆಲಸ ಮಾಡಿಸ್ಕೋಬೇಕಾ ಅದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಸಿರಿಧಾನ್ಯವನ್ನ ಬೆಳೆಯೋದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂತಂದ್ರೆ ಗೊಬ್ಬರ ತರೋದಕ್ಕಿರ್ಬೋದು, ಫರ್ಟಿಲೈಸರ್ ತರೋದಕ್ಕಿರ್ಬೋದು, ಯಾವುದಕ್ಕಾದ್ರೂ ಕೂಡ ನೀವು ಈ ಒಂದು ಹಣವನ್ನ ಯೂಸ್ ಮಾಡ್ಕೋಬಹುದು. ಸಹಾಯಧನದ ಹಣವನ್ನ ಇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಏನು ಮಾನದಂಡ ಇಲ್ಲ. ಹಾಗಾದ್ರೆ ಈ ಒಂದು ರೈತ ಸಿರಿ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಅಂದ್ರೆ ಅರ್ಹತಾ ಮಾನದಂಡಗಳು ಏನಿವೆ ಅಂತ ಒಂದೊಂದಾಗಿ ನೋಡ್ತಾ ಹೋದ್ರೆ, ರೈತ ಸಿರಿ ಯೋಜನೆಯ ಹಣ ಪಡೆಯಬೇಕಾದರೆ ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು. ಅಂತ ಅಂದ್ರೆ ರೈತರು ಕರ್ನಾಟಕದ ನಿವಾಸಿಯಾಗಿರಬೇಕು. 2ನೇದಾಗಿ ಸಿರಿಧಾನ್ಯ ಬೆಳೆಯುವಂತ ರೈತರಿಗೆ ಮಾತ್ರ ಈ ಒಂದು ಹಣ ಸಿಗಲಿದೆ. ನೀವು ಯಾವ್ದಾದ್ರೂ ಸಿರಿಧಾನ್ಯವನ್ನ ಬೆಳೀತಾ ಇರಿ, ನಿಮಗೆ ಈ ಒಂದು ಯೋಜನೆಯಡಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅರ್ಹತಾ ಮಾನದಂಡ ಇದೆ. ರಾಗಿ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ, ನವಣೆ, ಸಾವೆ ಯಾವ್ದಾದ್ರೂ ಕೂಡ ನೀವು ಬೆಳೀತಾ ಇರಿ, ನಿಮಗೆ ಈ ಒಂದು ಯೋಜನೆಯಡಿ 10,000 ರೂಪಾಯಿ ಸಹಾಯಧನವನ್ನ ನೀಡ್ತಾರೆ. ಜಸ್ಟ್ ಒಂದೇ ಒಂದು ಕಂಡೀಷನ್ ಏನು, ನೀವು ಸಿರಿಧಾನ್ಯವನ್ನ ಬೆಳೆಯುವಂತ ರೈತರಾಗಿರ್ಬೇಕು. ಈಗ ಅರ್ಹತಾ ಮಾನದಂಡಗಳನ್ನ ನೋಡಾಗಿದೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬೇಕಾಗುವಂತಹ ಪ್ರಮುಖ ದಾಖಲೆಗಳೇನು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬೇಕಾಗುವಂಥದ್ದು ಆಧಾರ್ ಕಾರ್ಡ್. ಯಾಕಂತಂದ್ರೆ ನಿಮ್ಮ ಐಡೆಂಟಿಟಿ ಪ್ರೂಫ್ ಅನ್ನ ಕೊಡ್ಬೇಕಾಗತ್ತೆ, ಹಾಗಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಭೂ ದಾಖಲೆಗಳು ಅಂತ ಅಂದ್ರೆ ನೀವು ಯಾವ ಜಮೀನಿನಲ್ಲಿ ನೀವು ಬೇಸಾಯವನ್ನ ಮಾಡ್ತಾ ಇದ್ದೀರಾ, ನೀವು ಏನು ಸಿರಿಧಾನ್ಯವನ್ನ ಬೆಳೀತಾ ಇದ್ದೀರಲ್ಲ ಅದ್ರದ್ದು ಭೂ ದಾಖಲೆಗಳನ್ನ ಕೊಡ್ಬೇಕಾಗತ್ತೆ. 3ನೇದಾಗಿ ಆದಾಯ ಪ್ರಮಾಣ ಪತ್ರ. 4ನೇದು ಪಡಿತರ ಚೀಟಿ, ರೇಷನ್ ಕಾರ್ಡು. 5ನೇದಾಗಿ ಬ್ಯಾಂಕ್ ಖಾತೆ ವಿವರ. ನಾನು ಅವಾಗಲೇ ಹೇಳಿದ್ದೀನಿ, ಇದು ನೇರವಾಗಿ ವರ್ಗಾವಣೆ ಆಗುವಂತ ಹಣ ಆಗಿರೋದ್ರಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗುತ್ತೆ. ಮೊದಲನೇ ಕಂತಿನಲ್ಲಿ 6,000 ರೂಪಾಯಿ, 2ನೇ ಕಂತಿನಲ್ಲಿ 4,000 ರೂಪಾಯಿ. ಕೊನೆಯದಾಗಿ ಫೋಟೋ ಮುಂತಾದ ದಾಖಲೆಗಳ ಅಗತ್ಯವಿದೆ. ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡ್ಬಿಟ್ಟು ಅರ್ಜಿಯನ್ನ ಭರ್ತಿ ಮಾಡಿ ನೀವು ಈ ದಾಖಲೆಗಳನ್ನ ಕೊಟ್ರೆ ನಿಮ್ಮ ಅರ್ಜಿ ಸಲ್ಲಿಕೆ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ಅರ್ಜಿಯನ್ನ ನೀವು ರೈತ ಕೃಷಿ ವೆಬ್ಸೈಟ್ KSDAಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಗಳಿಗೆ ಸಂಪರ್ಕ ನೀವು ಮಾಡಬಹುದು. ಕೃಷಿ ಸಂಪರ್ಕ ಕೇಂದ್ರದ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ವಿಡಿಯೋದಲ್ಲಿ ನಾವು ರೈತ ಸಿರಿ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂಡಿದೀವಿ. ಇನ್ನೂ ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಚಾರಗಳು ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ವಿಡಿಯೋನ ಮಾಡಿ ಆದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.